ಇನ್ನು 10 ತಿಂಗಳ ಬಳಿಕ ನಟ ದರ್ಶನ್ ಚಿತ್ರೀಕರಣದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ನಾಳೆಯಿಂದ ಮೈಸೂರಿನಲ್ಲಿ ಶೂಟಿಂಗ್ ಸ್ಟಾರ್ಟ್ ಆಗ್ತಾ ಇದೆ ಡೆವಿಲ್ ಚಿತ್ರದ್ದು. ಹತ್ತು ತಿಂಗಳ ಬಳಿಕ ದರ್ಶನ್ ಮತ್ತೆ ಶೂಟಿಂಗ್ಗೆ ಎಂಟ್ರಿ ಆಗ್ತಾ ಇದ್ದಾರೆ. ಮೈಸೂರಿನಲ್ಲಿ ಸ್ಥಗಿತಗೊಂಡಿದ್ದ ಶೂಟಿಂಗ್ ಮತ್ತೆ ಆರಂಭ ಆಗ್ತಾ ಇದೆ. ಅವರು ಆ ಶೂಟಿಂಗ್ನಲ್ಲಿದ್ದಾಗಲೇ ಅವರು ಅರೆಸ್ಟ್ ಆಗಿದ್ದು. ಜೈಲಿಂದ ಬಂದ ಬಳಿಕ ದರ್ಶನ್ ಇಷ್ಟು ದಿನ ಶೂಟಿಂಗಲ್ಲಿ ಹೋಗಿರಲಿಲ್ಲ. ಮೈಸೂರಿನಲ್ಲಿ ಮಾರ್ಚ್ 12ರಿಂದ 15ರ ತನಕ ಶೂಟಿಂಗ್ಗೆ ಅನುಮತಿ ಸಿಕ್ಕಿದೆಯಂತೆ. ಶೂಟಿಂಗ್ ಭದ್ರತೆಗೆ ಪೊಲೀಸರನ್ನ ನಿಯೋಜನೆ ಮಾಡಿಕೊಂಡಿದ್ದಾರೆ ಚಿತ್ರತಂಡ. ಅಫ್ಕೋರ್ಸ್ ದರ್ಶನ್ಗೆ ವಿಪರೀತವಾದ ಫ್ಯಾನ್ ಫಾಲೋಯಿಂಗ್ ಇದೆ, ಫ್ಯಾನ್ ಬೇಸ್ ಇದೆ. ಜನ ನೋಡೋದಕ್ಕೆ ಅಂತ ಮುಗಿ ಬಿದ್ದುಬಿಡ್ತಾರೆ, ಅಲ್ಲೇನೋ ಒಂದು ನ್ಯೂಸೆನ್ಸ್ ಕ್ರಿಯೇಟ್ ಆಗ್ಬೋದು. ಹಾಗಾಗಿ ಪೊಲೀಸರನ್ನ ನಿಯೋಜನೆ ಮಾಡ್ಕೊಂಡಿದ್ದಾರೆ. ಇವರೇ ರಿಕ್ವೆಸ್ಟ್ ಕೊಟ್ಟು ಪೊಲೀಸರನ್ನ ತಗೊಂಡಿದ್ದಾರೆ. ದರ್ಶನ್ ಶೂಟಿಂಗ್ಗೆ ಭದ್ರತೆಯನ್ನು ಕೊಟ್ಟಿದ್ದಾರೆ ಪೊಲೀಸರು. ಮೈಸೂರಿನಲ್ಲಿ ಸ್ಥಗಿತಗೊಂಡಿದ್ದಂತಹ ಶೂಟಿಂಗ್ ಮತ್ತೆ ಆರಂಭ ನಾಳೆಯಿಂದ. ಮಾರ್ಚ್ 12ರಿಂದ 15ರವರೆಗೆ ದರ್ಶನ್ ಶೂಟಿಂಗ್ಗೆ ಅನುಮತಿ ಸಿಕ್ಕಿದೆ. ಶೂಟಿಂಗ್ಗೆ ಅನುಮತಿ ಕೊಟ್ಟಿದೆ ಕಾನೂನು ಸುವ್ಯವಸ್ಥೆಯ ಡಿಸಿಪಿ ಮುತ್ತುರಾಜ್ ಅವರು ಕೊಟ್ಟಿದ್ದಾರೆ. ಸರ್ಕಾರಿ ಅತಿಥಿ ಗೃಹದಲ್ಲಿ ಡೆವಿಲ್ ಚಿತ್ರದ ಶೂಟಿಂಗ್ ನಡೆಯುತ್ತೆ. ಬೆಳಿಗ್ಗೆ 7 ಗಂಟೆಯಿಂದ ಸಂಜೆ 6 ಗಂಟೆ ತನಕ ಶೂಟಿಂಗು. ಮಾರ್ಚ್ 15ನೇ ತಾರೀಕು ಲಲಿತ್ ಮಹಲ್ ಪ್ಯಾಲೇಸ್ನಲ್ಲಿ ಶೂಟಿಂಗ್ ಇದೆ. ಭದ್ರತೆಗೆ 32 ಪೊಲೀಸ್ ಸಿಬ್ಬಂದಿಯನ್ನು ನಿಯೋಜನೆ ಮಾಡಿಕೊಂಡಿದ್ದಾರೆ. ಒಂದು ಶಿಫ್ಟ್ನಲ್ಲಿ 10 ಪೊಲೀಸ್ ಸಿಬ್ಬಂದಿ ಇರಬೇಕು. ಆ ಥರ ಭದ್ರತೆಗಾಗಿ 1.64 ಲಕ್ಷ ದುಡ್ಡು ಕಟ್ಟಿ ಸಿಬ್ಬಂದಿಯನ್ನು ನಿಯೋಜನೆ ಮಾಡಿಕೊಂಡಿದ್ದಾರೆ ಡೆವಿಲ್ ಚಿತ್ರತಂಡ. ಸಾಮಾನ್ಯವಾಗಿ ಈ ಥರ ಶೂಟಿಂಗು ಮತ್ತೊಂದು ಆದರೆ ದುಡ್ಡು ಕೊಟ್ಟೇ ತಗೋಬೇಕಾಗುತ್ತೆ. ಭದ್ರತೆಗೋಸ್ಕರ ಆ ಕೆಲಸವನ್ನು ಅವ್ರು ಮಾಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ KP ನಾಗರಾಜ್ ಅವರಿಂದ ಪಡ್ಕೊಂಡೆ. KP, ಇವಾಗ ಡೆವಿಲ್ ಚಿತ್ರದ ಚಿತ್ರೀಕರಣ ಎಲ್ಲೆಲ್ಲಿ ಸ್ಪಾಟ್ಗಳಿದೆ ಮತ್ತು ಅದಕ್ಕೆ ತಯಾರಿಗಳು ಹೇಗಾಗಿದೆ, ಮತ್ತು ಈಗ ಅದಕ್ಕೆ ಯಾವುದೇ ಅಡೆತಡೆಗಳು ಇಲ್ವಾ ಸದ್ಯಕ್ಕೆ ಅಂತ? ಅರವಿಂದ್, ಕೊಲೆ ಪ್ರಕರಣದಲ್ಲಿ ದರ್ಶನ್ ಆರೋಪಿ ಆಗೋದಕ್ಕಿಂತ ಮುಂಚೆ ಒಂದು ದಿನದ ಮುಂಚೆ ಅವರು ಮೈಸೂರಿನ ಲಾಡ್ಜಲ್ಲಿ ಉಳ್ಕೊಂಡಿದ್ರು. ಮೈಸೂರಿನ ರ್ಯಾಡಿಸನ್ ಬ್ಲೂ ಹೋಟೆಲಲ್ಲಿ ಉಳ್ಕೊಂಡಿದ್ರು. ಮಾರನೇ ದಿನ ಅವರು ಡೆವಿಲ್ ಚಿತ್ರದ ಶೂಟಿಂಗ್ನ ಕಂಟಿನ್ಯೂ ಮಾಡಬೇಕಾಗಿತ್ತು. ಆದರೆ ಆ ನಂತರದಲ್ಲಿ ಎಲ್ಲ ಬೆಳವಣಿಗೆಗಳು ಕೂಡ ನಡೆದೋದು. ಈಗ ಮತ್ತೆ ಒನ್ಸ್ ಅಗೇನ್ ಅವರು ಶೂಟಿಂಗ್ನಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅದೇ ಮೈಸೂರಿನಲ್ಲೇ ಆ ಶೂಟಿಂಗ್ ಕಂಟಿನ್ಯೂ ಆಗ್ತಾ ಇರುವಂಥದ್ದು. ಪ್ರಮುಖವಾಗಿ ಒಟ್ಟು 12ನೇ ತಾರೀಕಿಂದ 15ನೇ ತಾರೀಕಿನವರೆಗೂ ಕೂಡ ಏನು ಶೂಟಿಂಗ್ಗೆ ಪರ್ಮಿಷನನ್ನು ತೆಗೆದುಕೊಂಡಿದ್ದಾರೆ. ಮೊದಲು 12ನೇ ತಾರೀಕಿನ ಬೆಳಗ್ಗೆ 7 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಕೂಡ ಮೈಸೂರಿನ ಸರ್ಕಾರಿ ಅತಿಥಿ ಗೃಹದಲ್ಲಿ ಒಂದು ಪಾರ್ಟ್ನ ಶೂಟಿಂಗ್ ನಡೆಯುತ್ತೆ. ತದನಂತರದಲ್ಲಿ ಮಾರ್ಚ್ 15ನೇ ತಾರೀಕು ಲಲಿತ್ ಮಹಲ್ ಪ್ಯಾಲೇಸಲ್ಲಿ ಕೂಡ ಶೂಟಿಂಗಿಗೆ ವ್ಯವಸ್ಥೆಯನ್ನು ಕೂಡ ಮಾಡಿಕೊಂಡಿದೆ ಡೆವಿಲ್ ಚಿತ್ರತಂಡ. ಈಗಾಗಲೇ ಅದಕ್ಕೋಸ್ಕರವಾಗಿ ಪೊಲೀಸರ ಪರ್ಮಿಷನನ್ನು ಕೂಡ ತೆಗೆದುಕೊಂಡಿದ್ದಾರೆ. ಜೊತೆಗೆ ಪೊಲೀಸ್ ಭದ್ರತೆಯನ್ನು ಕೂಡ ನಿಯೋಜನೆ ಮಾಡಿಕೊಂಡಿದ್ದಾರೆ. ಇದೆಲ್ಲದೂ ಕೂಡ ಕಾಮನ್ ಆದಂತಹ ಪ್ರೋಸೆಸ್ಸು. ಆದರೆ ಕೊಲೆ ಪ್ರಕರಣದ ನಂತರದಲ್ಲಿ ದರ್ಶನ್ ಈ ಒಂದು ಚಿತ್ರೀಕರಣದಲ್ಲಿ ಭಾಗವಹಿಸ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಈ ಒಂದು ವಿಚಾರ ಬಹಳ ದೊಡ್ಡ ಮಟ್ಟದ ಒಂದು ಸುದ್ದಿ ಆಗ್ತಾ ಇದೆ. ಅದರ್ವೈಸ್ ಮಾಮೂಲಂತೆ ಪ್ರತಿ ಬಾರಿಯೂ ಕೂಡ ದರ್ಶನ್ ತಮ್ಮ ಚಿತ್ರದ ಚಿತ್ರೀಕರಣವನ್ನು ಮಾಡುವಂಥ ಸಂದರ್ಭದಲ್ಲಿ ಪೊಲೀಸರ ರಕ್ಷಣೆ ಪಡೆಯುವಂಥದ್ದು, ಪೊಲೀಸರ ಅನುಮತಿ ಪಡೆಯುವಂಥದ್ದು ಎಲ್ಲದೂ ಕೂಡ ಕಾಮನ್ ಪ್ರೊಸೀಜರ್. ಆದರೆ ಆಫ್ಟರ್ ಈ ಇನ್ಸಿಡೆಂಟ್ ನಂತರದಲ್ಲಿ ನಡೀತಾ ಇರುವಂತಹ ಕಾರಣಕ್ಕೋಸ್ಕರವಾಗಿ ಸಹಜವಾಗಿಯೇ ಒಂದು ಕುತೂಹಲವು ಕೂಡ ಹೆಚ್ಚಾಗಿದೆ. ಅರವಿಂದ್ ಸರ್, ಥ್ಯಾಂಕ್ ಯು KP, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಸೊ ನಾಳೆಯಿಂದ 3 ದಿನ ಚಿತ್ರೀಕರಣ, ಅದರಲ್ಲಿ ದರ್ಶನ್ ಅವರು ಪಾಲ್ಗೊಳ್ತಾ ಇದ್ದಾರೆ.